टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಘಟನೆ ನಡೆದಿದೆ ಆ ವಿಚಾರದಲ್ಲಿ ವಿಶ್ವ ನಾಯಕರು ಕಂಬನಿ ಮಿಡಿತಾ ಇದ್ದಾರೆ. ಇನ್ನು ವಿಮಾನ ದುರಂತದಲ್ಲಿ 265 ಜನ ದಾರುಣ ಸಾವನ್ನಪ್ಪಿದ್ದಾರೆ. 230 ಪ್ರಯಾಣಿಕರಿದ್ರು, 10 ಸಿಬ್ಬಂದಿಗಳು, 2 ಪೈಲಟ್. ಬೆಳಿಗ್ಗೆ ಮತ್ತೆ ಕಾರ್ಯಾಚರಣೆಗೆ ಮುಂದಾಗಲಿದೆ ಎನ್ಡಿಆರ್ಎಫ್. ಘಟನಾ ಸ್ಥಳಕ್ಕೆ ಸ್ಟ್ರೆಚರ್ ಅನ್ನ ತಂದಿದೆ ಎನ್ಡಿಆರ್ಎಫ್ ಸಿಬ್ಬಂದಿ ತಂಡ. ಡಾಗ್ ಸ್ಕ್ವಾಡ್ ಕೂಡ ದುರಂತ ಸ್ಥಳಕ್ಕೆ ಆಗಮಿಸಿದೆ. ವಿಮಾನ ಅವಶೇಷಗಳ ಅಡಿ ಮೃತದೇಹಗಳಿಗಾಗಿ ಹುಡುಕಾಟ ನಡೀತಾ ಇದೆ. ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಏನು ಸಂಭವಿಸಿದೆ, ಇದರಲ್ಲಿ 265 ಜನ ಬಲಿಯಾಗಿದ್ದಾರೆ. ಅದರಲ್ಲಿ 230 ಪ್ರಯಾಣಿಕರು, 10 ಸಿಬ್ಬಂದಿಗಳು, 2 ಪೈಲಟ್, ಜೊತೆಗೆ ಆ ಒಂದು ವಿಮಾನ ಅಪ್ಪಳಿಸಿದಂತಹ ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಇದ್ದಂತಹ 24 ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ. ವಿಮಾನ ಪತನ ಸ್ಥಳಕ್ಕೆ ಈಗ ಸದ್ಯ ಎನ್ಡಿಆರ್ಎಫ್ ತಂಡ ಆಗಮಿಸಿದೆ. ಸ್ಟ್ರೆಚರ್ ಅನ್ನ ತಂದಿದ್ದಾರೆ. ಮೃತದೇಹಗಳ ಹುಡುಕಾಟ ನಡೀತಾ ಇದೆ. ಡಾಗ್ ಸ್ಕ್ವಾಡ್ ಕೂಡ ಆಗಮಿಸಿರೋದು. ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ಪತನ ಏನಾಯಿತು? ಇವತ್ತು ಅಹಮದಾಬಾದ್ಗೆ ಪ್ರಧಾನಿ ಮೋದಿ ಭೇಟಿ ಕೊಡ್ತಾರೆ. ದುರಂತದ ಸ್ಥಳವನ್ನ ಪರಿಶೀಲನೆ ನಡೆಸಲಿದ್ದಾರೆ ಪ್ರಧಾನಿ ಮೋದಿ. ಬೆಳಗ್ಗೆ 8:30ಕ್ಕೆ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ ಪ್ರಧಾನಿ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ. ಈಗಾಗಲೇ ಈ ಒಂದು ದುರಂತದಲ್ಲಿ ಬದುಕುಳಿದಂತಹ ಒಬ್ಬ ವ್ಯಕ್ತಿ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಅವರನ್ನ ಭೇಟಿಯಾಗಿ ಅವರನ್ನ ವಿಚಾರಿಸಿಕೊಂಡ್ರು. ಇವತ್ತು ಪ್ರಧಾನಿ ಮೋದಿ ಅವರು ಘಟನಾ ಸ್ಥಳಕ್ಕೆ ಭೇಟಿ ಕೊಡ್ತಾರೆ, ಪರಿಶೀಲನೆಯನ್ನ ನಡೆಸ್ತಾರೆ. ಹೇಗಾಯಿತು, ಏನಾಯಿತು ಅನ್ನುವಂತಹ ಕುರಿತಂತೆ ಈಗಾಗಲೇ ತನಿಖೆ ಕೂಡ ಆರಂಭ ಆಗಿದೆ. ಆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಜೊತೆಗೆ ಗಾಯಾಳುವನ್ನ ಕೂಡ ಭೇಟಿ ಮಾಡ್ತಾರೆ ಪ್ರಧಾನಿ ಮೋದಿ ಅವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಅಹಮದಾಬಾದ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನಾವು ನೋಡ್ತಾ ಇರೋ ಹಾಗೆ ಅತ್ಯಂತ ಘೋರ ದುರಂತ ಈ ಬಾರಿ ಸಂಭವಿಸಿರುವಂಥದ್ದು ಅಹಮದಾಬಾದ್ನಲ್ಲಿ. ಸದ್ಯ ನೀವು ಆ ಭಾಗದಲ್ಲೇ ಇದ್ದೀರಿ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಹರೀಶ್? ಹೌದು ಮಧು ನಾಗರಾಜ್, ನಾನೀಗ ಘಟನಾ ನಡೆದಿರ್ತಕ್ಕಂತಹ ಸ್ಥಳದಲ್ಲೇ ಇದ್ದೀನಿ. ಅಹಮದಾಬಾದ್ನ ಮೆಘಾನಿ ನಗರದಲ್ಲಿ ಏನು ವಿಮಾನ ಪತನ ಆಯಿತು, ಕಟ್ಟಡದ ಮೇಲೆ ವಿಮಾನ ಪತನ ಆಗಿದೆ, ಅದೇ ಜಾಗದಲ್ಲಿದ್ದೇನೆ. ಅದನ್ನು ತೋರಿಸುವಂತಹ ಪ್ರಯತ್ನವನ್ನ ನಾವು ನಮ್ಮ ಕ್ಯಾಮರಾಮನ್ ಅಂತಹ ಗಣೇಶ್ ಪ್ರಸಾದ್ ಅವರು ಮಾಡ್ತಾರೆ. ನೋಡ್ತಾ ಇರಬಹುದು, ವಿಮಾನ ಪತನ ಆದಂತಹ ಬಿಲ್ಡಿಂಗ್ ಇದೇನೆ. ಇದೇ ಕಟ್ಟಡದ ಮೇಲೆ ಒಂದು ವಿಮಾನ, ಏರ್ ಇಂಡಿಯಾ ಡ್ರೀಮ್ ಲೈನರ್ ವಿಮಾನ ಇದೇ ಕಟ್ಟಡದ ಮೇಲೆ ಬಿದ್ದಂತಹದ್ದು ನೋಡಬಹುದು. 5 ಕಟ್ಟಡಗಳಿವೆ. ಮೊದಲ ಕಟ್ಟಡ ಏನ್ ಕಾಣ್ತಾ ಇದೆ, ಆ ಕಟ್ಟಡದ ಮೇಲೆ ನೇರವಾಗಿ ಬಂದು ವಿಮಾನ ಅಪ್ಪಳಿಸುತ್ತೆ. ಆ ವಿಮಾನದಲ್ಲಿ 242 ಪ್ರಯಾಣಿಕರು ಇರ್ತಾರೆ, ಸಿಬ್ಬಂದಿಗಳನ್ನು ಸೇರಿದಂತೆ. ಅದರಲ್ಲಿ 241 ಮಂದಿ ಸಾವನ್ನಪ್ತಾರೆ, ಸುಟ್ಟು ಕರಕಲಾಗ್ತಾರೆ. ಮತ್ತೆ ಈ ಕಟ್ಟಡದಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ತಾರೆ. ಇದು ಬಿಜೆ ಮೆಡಿಕಲ್ ಕಾಲೇಜಿನ ಒಂದು ಹಾಸ್ಟೆಲ್ ಆಗಿರುತ್ತೆ. ವಿದ್ಯಾರ್ಥಿಗಳು ಇಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ. ಜೊತೆಗೆ ಮಧ್ಯಾಹ್ನದ ಸಮಯ ಆಗಿದ್ರಿಂದ ನಿನ್ನೆ 1:30 ಸುಮಾರಿಗೆ ವಿದ್ಯಾರ್ಥಿಗಳು ಊಟಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಮೆಸ್ಸಲ್ಲಿ ಬಂದು ತಟ್ಟೆಯಲ್ಲಿ ಅನ್ನವನ್ನು ಹಾಕೊಂಡು ಊಟಕ್ಕೆ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ವಿಮಾನ ಪತನ ಆಗುತ್ತೆ. ಅಲ್ಲಿ ಇದ್ದಂತಹ 25 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಗಾಯಗೊಂಡಂತಹ ವಿದ್ಯಾರ್ಥಿಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಇನ್ನು ಬಹುಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಘಟನಾ ಸ್ಥಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ. ಈಗಾಗಲೇ ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಘಟನಾ ಸ್ಥಳಕ್ಕೆ ಮೋದಿ ಅವರು ಬರ್ತಾರೆ. ಘಟನೆ ಹೇಗಾಯ್ತು ಅನ್ನುವಂಥದ್ರ ಬಗ್ಗೆ ಅವಲೋಕನವನ್ನ ಮಾಡ್ತಾರೆ. ಮತ್ತೆ ವೈದ್ಯರ ಜೊತೆ ಚರ್ಚಿಸ್ತಾರೆ, ಮತ್ತೆ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚಿಸ್ತಾರೆ. ಬಹುಮುಖ್ಯವಾಗಿ ಎನ್ಡಿಆರ್ಎಫ್ ಕಾರ್ಯಾಚರಣೆ ಇಂದು ಕೂಡ ಮುಂದುವರಿತಾ ಇದೆ. ಎನ್ಡಿಆರ್ಎಫ್ ಸಿಬ್ಬಂದಿಗಳು ಸ್ಟ್ರೆಚರ್ ಅನ್ನ ತಂದಿದ್ದಾರೆ. ಜೊತೆಗೆ ಡಾಗ್ ಸ್ಕ್ವಾಡ್ ಕೂಡ ಬಂದಿರುವಂತಹದ್ದು. ಇನ್ನು ಏನಾದ್ರೂ ಈ ಅವಶೇಷಗಳಡಿಯಲ್ಲಿ ಮೃತದೇಹಗಳು ಇರಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಶೋಧ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿರುವಂತಹದ್ದು. ಒಂದು ಕಡೆ ಕಾರ್ಯಾಚರಣೆ ನಡೀತಾ ಇದೆ, ಇನ್ನೊಂದು ಕಡೆ ಗಾಯಗೊಂಡಂತವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ನಿನ್ನೆಯಿಂದ ನೇನು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇತ್ತು. ಆ ವಿಮಾನದಲ್ಲಿ ಬ್ಲಾಕ್ ಬಾಕ್ಸ್ ಕೂಡ ಪತ್ತೆ ಆಗಿರುವಂತಹದ್ದು. ಈ ಬ್ಲಾಕ್ ಬಾಕ್ಸ್ ನಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಇರುತ್ತೆ. ವಿಮಾನ ಹೇಗೆ ಸಮಸ್ಯೆ ಆಯಿತು, ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಆಯ್ತಾ, ಅಥವಾ ಪೈಲಟ್ ಎಡವಟ್ಟಿನಿಂದ ಏನಾದರೂ ಆಯ್ತಾ, ಅಥವಾ ಹಕ್ಕಿ ಏನಾದರೂ ಡಿಕ್ಕಿ ಹೊಡೆದು ಈ ಒಂದು ದುರ್ಘಟನೆ
ಘಟನೆ ಸಂಭವಿಸ್ತಾ ಅನ್ನುವಂತಹದ್ದನ್ನು ಕೂಡ ಆ ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ಎಲ್ಲವೂ ಕೂಡ ಅಡಕ ಆಗಿರುತ್ತೆ. ಜೊತೆಗೆ ಕಾಕ್ಪಿಟ್ ನಲ್ಲಿ ಕೂಡ ಸಂಪೂರ್ಣವಾದಂತಹ ಏನು ಸಂಭಾಷಣೆ ಇರುತ್ತೆ, ಪೈಲಟ್ಗಳು ಸಹ ಪೈಲಟ್ಗಳು ಏನು ಸಂಭಾಷಣೆ ನಡೆಸಿರ್ತಾರೆ, ಸಂಪೂರ್ಣ ಸಂಭಾಷಣೆ ಕೂಡ ಅದರಲ್ಲಿರುತ್ತೆ. ಮುಖ್ಯವಾಗಿ ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಈಗ ಘಟನಾ ಸ್ಥಳಕ್ಕೆ ಏರ್ ಇಂಡಿಯಾ ಸಿಇಒ ಕೂಡ ಬಂದಿರುವಂತಹದ್ದು, ದೊಡ್ಡ ದೊಡ್ಡ ತನಿಖಾಧಿಕಾರಿಗಳು ಕೂಡ ಬಂದಿದ್ದಾರೆ, ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಭೇಟಿಯನ್ನ ಕೊಡ್ತಾರೆ. ಸಂಪೂರ್ಣವಾಗಿ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ನಿರಂತರವಾದಂತಹ ಸಭೆಯನ್ನ ಮಾಡ್ತಾ ಇರುವಂತಹದ್ದು. ನಿನ್ನೆ ಅಮಿತ್ ಶಾ ಅವರು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಬಂದಿದ್ರು, ಏನು ಘಟನೆಯನ್ನ ಸಂಪೂರ್ಣವಾಗಿ ಅವಲೋಕನವನ್ನ ಮಾಡಿದ್ರು. ಜೊತೆಗೆ ರಕ್ಷಣಾ ಕಾರ್ಯಾಚರಣೆ ಆದಷ್ಟು ಬೇಗ ಆಗ್ಬೇಕು ಅನ್ನುವಂಥದ್ದು ಹೇಳಿದ್ರು. ಮತ್ತೆ ವಿಮಾನದಲ್ಲಿ ಇದ್ದಂತಹ ಪ್ರಯಾಣಿಕರೇನಿದ್ರು ಅವರ ದೇಹಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಯಾರ ದೇಹಗಳು ಅನ್ನುವಂತ ನಿಟ್ಟಿನಲ್ಲಿ ಪತ್ತೆ ಹಚ್ಚೋದು ಕೂಡ ಕಷ್ಟ ಆಗಿರುವಂತಹದ್ದು. ಆ ಮೃತದೇಹಗಳನ್ನ ಪತ್ತೆ ಹಚ್ಚಬೇಕು ಅಂತಂದ್ರೆ ಸುಮಾರು 1000ಕ್ಕೂ ಹೆಚ್ಚು DNA ಟೆಸ್ಟ್ ಮಾಡಬೇಕಾಗುತ್ತೆ ಅನ್ನುವಂತಹದ್ದನ್ನ ನಿನ್ನೆ ಗೃಹ ಸಚಿವ ಅಮಿತ್ ಶಾ ಅವರೇ ಕೂಡ ಹೇಳಿದ್ರು. ಹಾಗಾಗಿ ಮೃತದೇಹಗಳನ್ನ ಅವರವರ ಕುಟುಂಬಗಳಿಗೆ ಒಪ್ಪಿಸಬೇಕು ಅಂತಂದ್ರೆ DNA ಟೆಸ್ಟ್ ಆಗ್ಬೇಕಾಗುತ್ತೆ. DNA ಟೆಸ್ಟ್ ಕೂಡ ಆದಷ್ಟು ಬೇಗ ಆಗುತ್ತೆ ಅನ್ನುವಂತಹದ್ದನ್ನು ಕೂಡ ಅಮಿತ್ ಶಾ ಅವರು ಹೇಳಿದ್ರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿರೋದ್ರಿಂದ ಅವರು ಕೂಡ ಸಂತ್ರಸ್ತರ ಕುಟುಂಬಗಳನ್ನು ಕೂಡ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಗಳನ್ನ ಭೇಟಿಯಾಗಿ ಸಾಂತ್ವನವನ್ನ ಹೇಳುವಂತಹ ಸಾಧ್ಯತೆ ಕೂಡ ಇರುವಂತಹದ್ದು. ಮಧು ನಾಗರಾಜ್. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್